ಇಂಗ್ಲೀಷ್ನಲ್ಲಿ ಬೇರೆಯವರಿಗೆ ಸಲಹೆ ನೀಡುವುದು ಹೇಗೆ? ಇಂಗ್ಲೀಷ್ನಲ್ಲಿ ಬೇರೆಯವರಿಗೆ ಸಲಹೆ ನೀಡುವುದು ಹೇಗೆ? ಗಿವಿಂಗ್ ಅಡ್ವೈಸ್. ಗಿವಿಂಗ್ ಅಡ್ವೈಸ್. ಇಂಗ್ಲೀಷ್ನಲ್ಲಿ ಬೇರೆಯವರಿಗೆ ಸಲಹೆ ನೀಡಲು ಶುಡ್, ಮಸ್ಟ್ ಮತ್ತು ಹ್ಯಾಡ್ ಬೆಟರ್ ಬಳಸಲಾಗುತ್ತದೆ. ಇಂಗ್ಲೀಷ್ನಲ್ಲಿ ಬೇರೆಯವರಿಗೆ ಸಲಹೆ ನೀಡಲು ಶುಡ್, ಮಸ್ಟ್ ಮತ್ತು ಹ್ಯಾಡ್ ಬೆಟರ್ ಬಳಸಲಾಗುತ್ತದೆ. ಸಲಹೆಯು ಎಷ್ಟು ಕಡ್ಡಾಯವಾಗಿದೆ ಅಥವಾ ಮುಖ್ಯವಾಗಿದೆ ಎಂಬುದರ ಆಧಾರದ ಮೇಲೆ ಇವುಗಳನ್ನು ಬಳಸಲಾಗುತ್ತದೆ. ಸಲಹೆಯು ಎಷ್ಟು ಕಡ್ಡಾಯವಾಗಿದೆ ಅಥವಾ ಮುಖ್ಯವಾಗಿದೆ ಎಂಬುದರ ಆಧಾರದ ಮೇಲೆ ಇವುಗಳನ್ನು ಬಳಸಲಾಗುತ್ತದೆ. ಉದಾಹರಣೆ, ಶುಡ್ ಅಂದರೆ ಸಾಮಾನ್ಯವಾಗಿ ಸಲಹೆ ನೀಡಲು. ಶುಡ್ ಸಾಮಾನ್ಯ ಸಲಹೆಗೆ. ಹೇಗೆ ನೋಡೋಣ. ದಿನನಿತ್ಯದ ಜೀವನದಲ್ಲಿ ಯಾರಿಗಾದರೂ ಸಾಮಾನ್ಯವಾಗಿ ನೀನು ಹೀಗೆ ಮಾಡಿದರೆ ಒಳ್ಳೆಯದು ಎಂದು ಸ್ನೇಹಪರವಾಗಿ ಸಲಹೆ ನೀಡಲು ಇದನ್ನು ಬಳಸಲಾಗುತ್ತದೆ. ಶುಡ್ ಬಳಸಲಾಗುತ್ತದೆ. ದಿನನಿತ್ಯದ ಜೀವನದಲ್ಲಿ ಯಾರಿಗಾದರೂ ಸಾಮಾನ್ಯವಾಗಿ ನೀನು ಹೀಗೆ ಮಾಡಿದರೆ ಒಳ್ಳೆಯದು ಎಂದು ಸ್ನೇಹಪರವಾಗಿ ಸಲಹೆ ನೀಡಲು ಶುಡ್ ಬಳಸಲಾಗುತ್ತದೆ. ಉದಾಹರಣೆಗೆ, ನೀನು ದಿನ ಇಂಗ್ಲೀಷ್ ಅಭ್ಯಾಸ ಮಾಡಬೇಕು. ಯು ಶುಡ್ ಪ್ರಾಕ್ಟೀಸ್ ಇಂಗ್ಲೀಷ್ ಎವ್ರಿ ಡೇ. ನೀನು ದಿನ ಇಂಗ್ಲೀಷ್ ಅಭ್ಯಾಸ ಮಾಡಬೇಕು. ಯು ಶುಡ್ ಪ್ರಾಕ್ಟೀಸ್ ಇಂಗ್ಲೀಷ್ ಎವ್ರಿ ಡೇ. ಅವಳು ವೈದ್ಯರನ್ನು ಭೇಟಿಯಾಗುವುದು ಒಳ್ಳೆಯದು. ಶಿ ಶುಡ್ ಸಿ ಎ ಡಾಕ್ಟರ್. ಅವಳು ವೈದ್ಯರನ್ನು ಭೇಟಿಯಾಗುವುದು ಒಳ್ಳೆಯದು. ಶಿ ಶುಡ್ ಸಿ ಎ ಡಾಕ್ಟರ್. ನೀವು ಆ ಕಾರನ್ನು ಖರೀದಿಸಬೇಕು, ಅದು ತುಂಬ ಚೆನ್ನಾಗಿದೆ. ಯು ಶುಡ್ ಬೈ ದ್ಯಾಟ್ ಕಾರ್, ಇಟ್ ಈಸ್ ವೆರಿ ಗುಡ್. ನೀವು ಆ ಕಾರನ್ನು ಖರೀದಿಸಬೇಕು, ಅದು ತುಂಬ ಚೆನ್ನಾಗಿದೆ. ಯು ಶುಡ್ ಬೈ ದ್ಯಾಟ್ ಕಾರ್, ಇಟ್ಸ್ ವೆರಿ ಗುಡ್. ಮುಂದಿನ ಪದ ಮಸ್ಟ್ ಅಂದರೆ ಖಂಡಿತವಾಗಿಯೂ ಪಾಲಿಸಬೇಕಾದ ಬಲವಾದ ಸಲಹೆ. ಮಸ್ಟ್ ಖಂಡಿತವಾಗಿ ಹೀಗೆ ಮಾಡಲೇಬೇಕಂತ ಹೇಳಲಿಕ್ಕೆ. ನೀನು ಈ ಕೆಲಸವನ್ನು ಖಂಡಿತ ಮಾಡಲೇಬೇಕು, ಇದು ತುಂಬ ಮುಖ್ಯ ಎಂದು ಗಂಭೀರವಾಗಿ ಅಥವಾ ಬಲವಾಗಿ ಸಲಹೆ ನೀಡಲು ಇದನ್ನು ಬಳಸಲಾಗುತ್ತದೆ. ಮಸ್ಟ್ ಬಳಸಲಾಗುತ್ತದೆ. ನೀನು ಕೆಲಸವನ್ನು ಖಂಡಿತ ಮಾಡಲೇಬೇಕು, ಇದು ಮುಖ್ಯ. ನೀನು ನಿನ್ನ ಹೆಲ್ತ್ ಬಗ್ಗೆ ಗಮನ ಕೊಡಲೇಬೇಕು. ಯು ಮಸ್ಟ್ ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್. ಪರೀಕ್ಷೆ ಹತ್ತಿರ ಇದೆ, ಅವರು ಈಗ ಚೆನ್ನಾಗಿ ಓದಲೇಬೇಕು. ಎಕ್ಸಾಮ್ಸ್ ಆರ್ ನಿಯರ್, ದೇ ಮಸ್ಟ್ ಸ್ಟಡಿ ವೆಲ್ ನೌ. ನಾವು ಟ್ರಾಫಿಕ್ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸಲೇಬೇಕು. ವಿ ಮಸ್ಟ್ ಫಾಲೋ ಟ್ರಾಫಿಕ್ ರೂಲ್ಸ್. ವಿ ಮಸ್ಟ್ ಫಾಲೋ ಟ್ರಾಫಿಕ್ ರೂಲ್ಸ್. ಮುಂದಿನ ಪದ ಹ್ಯಾಡ್ ಬೆಟರ್. ಎಚ್ಚರಿಕೆಯೊಂದಿಗೆ ಸಲಹೆ ನೀಡಲು ಹ್ಯಾಡ್ ಬೆಟರ್. ನೀನು ಈ ಕೆಲಸವನ್ನು ಮಾಡುವುದು ಒಳ್ಳೆಯದು, ಇಲ್ಲದಿದ್ದರೆ ನಿನಗೆ ತೊಂದರೆ ಆಗಬಹುದು ಎಂದು ಕೊಂಚ ಮುನ್ನೆಚ್ಚರಿಕೆ ಅಥವಾ ಎಚ್ಚರಿಕೆಯ ರೂಪದಲ್ಲಿ ಸಲಹೆ ನೀಡಲು ಹ್ಯಾಡ್ ಬೆಟರ್ ಬಳಸಲಾಗುತ್ತದೆ. ಉದಾಹರಣೆಗೆ, ನೀನು ಈಗಲೇ ಹೊರಡುವುದು ಒಳ್ಳೆಯದು. ಯು ಹ್ಯಾಡ್ ಬೆಟರ್ ಲೀವ್ ರೈಟ್ ನೌ. ಇಲ್ಲದಿದ್ದರೆ ಲೇಟ್ ಆಗಬಹುದು. ಯು ಹ್ಯಾಡ್ ಬೆಟರ್ ಲೀವ್ ರೈಟ್ ನೌ. ಅವನು ಆ ಸುಳ್ಳನ್ನು ಹೇಳದಿರುವುದೇ ಒಳ್ಳೆಯದು. He had better not tell that lie. He had better not tell that lie. ಆಫೀಸಿಗೆ ಟೈಮ್ ಆಗಿದೆ, ನಾವು ಬೇಗ ಹೋಗುವುದು ಒಳ್ಳೆಯದು. ವಿ ಹ್ಯಾಡ್ ಬೆಟರ್ ಹರಿ ಅಪ್ ಫಾರ್ ದಿ ಆಫೀಸ್. ವಿ ಹ್ಯಾಡ್ ಬೆಟರ್ ಹರಿ ಅಪ್ ಫಾರ್ ದಿ ಆಫೀಸ್. ನಿಮಗೆ ನನ್ನ ರಿಸರ್ಚ್ ಮತ್ತು ಟೀಚಿಂಗ್ ಇಷ್ಟವಾದಲ್ಲಿ ನನ್ನ ಪೇಜ್ ಫಾಲೋ ಮಾಡಿ ಮತ್ತು ಶೇರ್ ಮಾಡಿ. ಯಾರಿಗಾದರೂ ನನ್ನ ಕಂಪ್ಲೀಟ್ 3 ತಿಂಗಳ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಮಾಡಲಿಕ್ಕಿದ್ರೆ, ಅಂದರೆ ನಿಮಗೆ 3 ತಿಂಗಳಲ್ಲಿ ಇಂಗ್ಲೀಷ್ ಕಲೀಲಿಕ್ಕಿದ್ರೆ ನನಗೆ ವಾಟ್ಸಪ್ ಮಾಡಿ. ನನ್ನ ನಂಬರ್ 9845324260ಗೆ ವಾಟ್ಸಪ್ ಮಾಡಿ.